ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಎಸ್ಟಿಮ್ ಕಾರು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕು ಸಹ ಈ ವಿಡಿಯೋ ಮೇಲ್ಗಡೆ ವಿಡಿಯೋ ಲಿಂಕು ಸಹ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಲಿಂಕ್ ಟಚ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೂ ಅಷ್ಟೇ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ. ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ವೀಕ್ಷಕರೇ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನೀಗ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಥರ ಗಾಡಿ ಹುಡುಕ್ತಾ ಇದ್ದರೆ, ಯಾವ ಥರ ಹುಡುಕ್ತಿದ್ರೆ ಅಂತೇಳಿ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರದಲ್ಲಿ ಸೇರಿ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್, ಮಾರುತಿ ಸುಜುಕಿ ಎಸ್ಟೀಮು VXi. ಎಸ್ಟೀಮ್ ಗಾಡಿನಾ? ಹಾಂ, ಓಕೆ. VXi ಅಂದರೆ ಪೆಟ್ರೋಲಾ? ಹಾಂ, ಪೆಟ್ರೋಲು ವಿತ್ LPG RTO ಆಫರಲ್ಲಿ ಇದೆ. ಓಕೆ. LPGನೂ ರನ್ನಿಂಗ್ ಇದೆ, ಇದು ಪೆಟ್ರೋಲಲ್ಲಿ ರನ್ನಿಂಗ್ ಇದೆ. ಓಕೆ. ಏನು ಮೈಲೇಜ್ ಬರುತ್ತೆ ಸರ್ ಗಾಡಿದು? ಸರ್, ಇದು ಇದರಲ್ಲಿ ಪೆಟ್ರೋಲಲ್ಲಿ ಒಂದು 17 ಕೊಡುತ್ತೆ. ಲಾಂಗಲ್ಲಿ 17 to 18 ಕೊಡುತ್ತೆ. ಹಾಂ. ಸಿಟಿಲಿ ಒಂದು 15 to 16 ಕೊಡುತ್ತೆ ಸಿಟಿಲಿ. ಲಾಂಗಲ್ಲಿ ಪೆಟ್ರೋಲಲ್ಲಿ 18 ತನಕ ಬರುತ್ತೆ. ಓಕೆ. ಗ್ಯಾಸಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. LPG ಚೆನ್ನಾಗಿ ಬರುತ್ತೆ, 14 ಮೈಲೇಜ್ ಬರುತ್ತೆ LPGಲಿ. ಹ್ಞೂ. ಹಾಂ, LPGಲೇ ನಾವು ಓಡಿಸೋದು. ಬಟ್ ಎಮರ್ಜೆನ್ಸಿ ಪೆಟ್ರೋಲ್ ಇಟ್ಟಿರೋದು, ಎಲ್ಲಿ ಗ್ಯಾಸ್ ಖಾಲಿ ಇದೆ ಪೆಟ್ರೋಲ್ ಹಾಕಂತ ಅಷ್ಟು. ಅದು ಬಿಟ್ಟರೆ ಪೆಟ್ರೋಲ್ ಸ್ಟಾರ್ಟ್ ಮಾಡೋಕ್ಕೆ MP5 ಇಂಜಿನ್ ಅದು. ಓಕೆ. ಮಾಡಲ್ ಎಷ್ಟು ಸರ್ ಇದು? ಸರ್, 2004. ನಾನು 4th ಓನರು. ಓಕೆ. ಯಾವುದು ₹1 ಕೇಸ್ ಇಲ್ಲ ಗಾಡಿ ಮೇಲೆ. ಎಲ್ಲ ಇದು HSRP ನಂಬರ್ ಪ್ಲೇಟು. ಮತ್ತು ಲೈಟಿಂಗ್ಸೇ ಸುಮಾರು ಹೆಚ್ಚಿಗೆ ಒಂದು 4,000-5,000 ಸಾವಿರ ರೂಪಾಯಿ ಲೈಟಿಂಗ್ ಸರ್ಚ್ ಮಾಡಿದ್ದೀನಿ. ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ 9 ಇಂಚಸ್ಸು ವಿತ್ ಬೂಫರು ಆ್ಯಂಪ್ ವಿತ್ ಇದೆ ಗಾಡಿಯಲ್ಲಿ. ಕಿಲೋಮೀಟರ್ ಎಷ್ಟು ಹೊಡೆ ಸರ್ ಗಾಡಿದು? ಸರ್, ಕಿಲೋಮೀಟ್ರ್ 1 ಲಕ್ಷ ಹೋಗಿ 0 ಆಗಿ ಈಗ ಒಂದು 42,000 ಚಿಲ್ಲರೆ ಏನೋ ಹೋಗಿದೆ. ನಾನು ತಗೊಂಡ್ಬೇಕಾದ್ರೆ ಎಷ್ಟಾಗಿತ್ತ ಗೊತ್ತಿಲ್ಲ, ಬಟ್ ನಾನು ತಗೊಂಡ್ಬೇಕಾದ್ರೆ 24,000 ಏನೋ ಓಡಿತ್ತು. ನಾನೀಗ 42,000 ಚಿಲ್ಲರೆ ಏನೋ ಓಡಿದೆ ಟೋಟಲ್ ಗಾಡಿ. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಸರ್, ಎಲ್ಲ ಒಂದು 50 to 60% ಇದೆ ಸರ್ ಟೈರು. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ? FC ಇನ್ಸೂರೆನ್ಸ್ ಎಲ್ಲ ಸರ್, FC 2029 ತನಕ ಮಾತಾಡೋಂಗಿಲ್ಲ. ಈಗ 1 ವರ್ಷ ಆಯಿತು ಪಾಸಿಂಗ್ ಮಾಡಿ, ರೀಪಾಸಿಂಗು. ಓಕೆ. ಆಮೇಲೆ ಇನ್ಸೂರೆನ್ಸು ಇನ್ನು 8 ತಿಂಗಳಿದೆ. 7 months 26 days ಇದೆ ಇನ್ನು ಇನ್ಸೂರೆನ್ಸು. ಆಮೇಲೆ ಇದು ಎಮಿಷನ್ ಟೆಸ್ಟ್ ಯಾವುದಿಲ್ಲ ಸರ್. ₹1 ಇದು ಖರ್ಚು ಮಾಡೋ ಅಂತಿದ್ದಿಲ್ಲ. ಮೊನ್ನೆ ಸ್ವಲ್ಪ ಕೆಲಸ ಮಾಡ್ತಿದ್ದೆ, 8 ಕೆಲಸ ಎಲ್ಲ. ಯಾವುದು ₹1 ಖರ್ಚಿಲ್ಲ ಗಾಡೀಲಿ. ಎಲ್ಲ ಪ್ಲಗ್ಗು, ಗೀಬಲ್ ಪ್ಲಗ್ ಕೇಬಲ್, ಸ್ಪಾರ್ಕ್ ಕೇಬಲ್ ಎಲ್ಲ ಹೊಸದಾಗ್ತೀನಿ. ಯಾವುದೂ ಇಲ್ಲ. ಆಯಿಲ್ ರೀಸೆಂಟಾಗಿ ಚೇಂಜ್ ಮಾಡ್ತಿದ್ದು. ಬ್ಯಾಟ್ರಿ ಚೇಂಜ್ ಮಾಡಿ 2 ವಾರ ಆಗಿದೆ ಅಷ್ಟೇ. ಹೊಸ ಬ್ಯಾಟ್ರಿ ಅಮರಾನ್ ಹಾಕಿದ್ದೀನಿ. ಓಕೆ. ಈಗ ದಸರಾ ಹೋಯ್ತಲ್ಲ, ದಸರಾಗೆ ಚೇಂಜ್ ಮಾಡ್ತೀನಿ, ಬ್ಯಾಟ್ರಿ ಚೇಂಜ್ ಮಾಡ್ತೀನಿ, ಆಯಿಲ್ ಚೇಂಜ್ ಮಾಡ್ತಿದ್ದೀನಿ. 8 ಕೆಲಸ ಮಾಡಿದಾಗ ಯಾವುದೋ ₹1 ಖರ್ಚಿಲ್ಲ ಸರ್. ಎಲ್ಲ ಹೊಸದಾಗೆ ಮಾಡ್ತೀನಿ. ಇನ್ನು ಒಂದು 10-15 ಸಾವಿರ ತನಕ ಗಾಡಿ ಓಡಿಸ್ಬೋದು ಅದೇ ಆಯಿಲಲ್ಲಿ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್ ಅದು? ಸರ್, ಗಾಡಿ ಎಲ್ಲ ಒರಿಜಿನಲ್ ಪೈಂಟ್ ಇದೆ ಸರ್. 2 ಬಂಪರ್ ಮಾತ್ರ ಪೈಂಟ್ ಆಗಿದೆ. ಪೇಂಟ್ ಬೇಕು. ಬಂಪರ್ ಸ್ವಲ್ಪ ಕ್ರಾಚಸ್ ಆಗಿದೆ. ಅದು ಸಣ್ಣ ಪುಟ್ಟ ಇದಿದೆ ಬಂಪರಲ್ಲಿ ಕ್ರಾಚಸ್ ಅಷ್ಟೇ, ಸಣ್ಣ ಪುಟ್ಟ. ಅದು ಬಿಟ್ಟರೆ ಇನ್ನೇನು ಇಲ್ಲ ಮೇಜರ್ ಆಗಿ. ಓಕೆ. ಒಳಗಡೆ AC ಪವರ್ ಸ್ಟೇರಿಂಗ್ ಬೋರ್ಡ್ ಎಲ್ಲ ಓಕೆ ಇದಾವಾ ಸರ್? AC ನಿಮ್ಮ ಅದೇ ಹೇಳಿದ್ನಲ್ಲ ಸರ್, ಈಗ ದಸರಾಗೆ ಫುಲ್ ಎಲ್ಲ ರೆಡಿ ಮಾಡಿಸ್ಬಿಡಿ. ನೀವು ಚಿಲ್ಲು AC ಬರುತ್ತೆ. ಓಕೆ. ಯಾವುದೂ ಇಲ್ಲ ಸರ್ ಇಂಥದ್ದು ವರ್ಕಿಂಗಲ್ಲಿ ಇಲ್ಲ ಅಂತ ಯಾವುದೂ ಇಲ್ಲ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಓಕೆ. ಎಲ್ಲ ರನ್ನಿಂಗಲ್ಲಿ ಇದೆ. ಯಾವುದೂ ಏನು ಇದಿಲ್ಲ. ಪವರ್ ವಿಂಡೋ ರನ್ನಿಂಗ್ ಇದೆ, ಸ್ಟೇರಿಂಗ್, ಪವರ್ ಸ್ಟೇರಿಂಗು ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಸ್ಟೆಪ್ನಿ ಇದೆ. ಓಕೆ. ಹಾಂ, ಸೀಟ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಡ್ರೈವರ್ ಸೀಟ್ ಹತ್ರ ಚೂರು ಒಂದು 2 ಇಂಚಷ್ಟು ಸ್ವಲ್ಪ ಹರಿದೋಗಿದೆ ಅಷ್ಟೇ. ಅದು ಬಿಟ್ಟರೆ ಕುಷನ್ ಗಿಷನ್ ಎಲ್ಲ ಸೂಪರ್ ಆಗಿದೆ. ಓಕೆ. ಓಕೆ. ಹಾಂ, ಈಗ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಆಗ್ತಿದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದಾವಾ? ಹಾಂ, ಎಲ್ಲ ನಾನೇ ಸರ್, ನಾನೇ ಓನರು. ನನ್ನ ಕಡೆನೇ ಇದೆ ಎಲ್ಲ. ಯಾವುದೋ ₹1 ಕೇಸ್ ಇಲ್ಲ ಸರ್ ಗಾಡಿ ಮೇಲೆ. ₹1 ಖರ್ಚಿಲ್ಲ, ₹1 ಕೇಸ್ ಇಲ್ಲ. ಓಕೆ.
ಈ ಗಾಡಿ ರೆಡಿ ಮಾಡಿಸಿದ್ದು 20 ಹೆಡ್ ಕೆಲಸ ಎಲ್ಲ ಮಾಡುತ್ತೆ, ಸ್ವಲ್ಪ ಮಿಸ್ಸಿಂಗ್ ಹೊಡಿತೈತೆ ಅಂದ್ಬಿಟ್ಟು ಹಾಂ ಬಿಲ್ಲೇ ಇದೆ ಒರಿಜಿನಲ್ ಬಿನ್ನು 28,000 ಮೊನ್ನೆನೂ ಖರ್ಚು ಮಾಡಿದ್ದೀನಿ ದಸರಾ ಟೈಮಲ್ಲಿ. ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಇದು? ಸರ್ ಇದು ನಂದಿನಿ ಲೇಔಟು, ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದರೂ ಆಗುತ್ತೆ. ಓಕೆ ನಂದಿನಿ ಲೇಔಟು, ಬೆಂಗಳೂರು ನಂದಿನಿ ಲೇಔಟು. ನಂದಿನಿ ಲೇಔಟು ಇಲ್ಲ ಲಗ್ಗೆರೆ ಬ್ರಿಡ್ಜು, ಎರಡು ಅಕ್ಕಪಕ್ಕನೇ ಇರೋದು. ಹ್ಞೂ ಅಲ್ಲಿ ಗಾಡಿ ಬಂದು ನಾವು ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ಸರ್, ಅದಕ್ಕೆ ನಾನು ನಂದಿನಿ ಲೇಔಟ್ ನಿಲ್ತೀನಿ. ನಾನು ಇರೋದು ಲಗ್ಗೆರೆ, ಓಕೆ ಬಟ್ ನಾನು ಇಲ್ಲಿ ಹಳೆ ಮನೆ ಹತ್ರ ನಿಲ್ಸಕ್ಕೆ ಒಂದು ಹಿಂಸೆ ಸರ್, ಅದಕ್ಕೋಸ್ಕರ ಕೊಡ್ತಿರೋದು ಇನ್ನೇನಿಲ್ಲ. ಈಗ ನಾವು ಯಾವಾಗಲೂ ಒಬ್ರಿಗೆ ಸರ್, ಈಗ ಹಬ್ಬ ಹುಣ್ಣಿಮೆ ಮಾತ್ರ ಬಂದರೆ ಊರಿಗೆ ಹೋಗ್ತೀವಿ, ಸುಮ್ಮನೆ ಗಾಡಿ ಓಡಿಸಲ್ಲ. ಸುಮ್ಮನೆ ನಿಲ್ಸೋಕು ಇನ್ನೊಬ್ರು ಮನೆ ಹತ್ರ ಅಲ್ಲಿ ಪಾರ್ಕ್ ಹತ್ರ ಅಲ್ಲೆಲ್ಲ ಹೋಗಿ ನಿಲ್ಸಕ್ಕೆ ಅದೊಂದು ಹಿಂಸೆಯಾಗಿ ಕೊಡ್ತಿರೋದು, ಏನಿಲ್ಲ. ಓಕೆ ಏನು ಹೇಳ್ತೀರಾ ರೇಟ್ ಗಾಡಿಗೆ? ಸರ್ 1.30 ಹೇಳ್ತೀನಿ, ಚೂರು ಹೆಚ್ಚಿಗೆ ಕಮ್ಮಿ ಕೊಡ್ತೀನಿ ಸರ್. ಏನೋ ₹1 ಖರ್ಚಿಲ್ಲ, ಪ್ರತಿಯೊಂದು ಮಾಡ್ತಿದ್ದೀನಿ, ಯಾವುದು ₹1 ಖರ್ಚಿಲ್ಲ. 1.30 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಷ್ಟೇ. ಓಕೆ ಬಂದು ಗಾಡಿ ನೋಡಲಿ ಸರ್, ನೋಡೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಓಡಿಸಾದ್ಮೇಲೆ ಗಾಡಿ ಯಾವ ಥರ ಇದೆ ಅಂತ. ಓಕೆ ಓಕೆ ಈಗ ಚೆನ್ನಾಗಿರೋ ಗಾಡಿನೇ ಸರ್, ನಾವು ಇನ್ನೊಬ್ರು ತಾಳ್ತಾರೆ ಅಂದರೆ ಅವ್ರು ನಮ್ಮನ್ನು ಬೈಕೊಂಬಾರ್ದು, ಹೌದೌದು ಖುಷಿಯಿಂದ ಅವ್ರ ಗಾಡಿನ ಓಡಿಸ್ಬೇಕು, ಆ ಥರ ಕೊಡಬೇಕು. ಸುಮ್ಮನೆ ಸುಳ್ಳು ಪಡಲಿ, ಯಾವುದೇ ಆಗಲಿ RTO ಕೇಸು ಈ ಕೇಸು ಏನೂ ಇಲ್ಲ, ₹1 ಇಲ್ಲ ಏನು, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗಲ್ಲಿ ಇದೆ. ಇನ್ನು 4 ವರ್ಷ FC ಐತೆ ಹೊಸದು. ಓಕೆ 8 ಮಂತ್ ಇನ್ಸೂರೆನ್ಸ್ ಇದೆ, ಎಮಿಷನ್ ಟೆಸ್ಟ್ ಇದೆ. ಅದೇ ಏನೂ ಇಲ್ಲ ಸರ್, ಯಾವುದು ಇಲ್ಲ. ಓಕೆ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಇದೆ ಸರ್. ಸರಿ ಸರ್ ಓಕೆ ಸರ್ ನಿಮಗೆ ಸೇಲ್ಗಿಲ್ಲ ಆದಮೇಲೆ ಏನು ಎಷ್ಟು ಅಂತ ಕೊಡಬೇಕು ಏನು ಅದು?